ಇನ್ನು ವಿದೇಶದಿಂದ ವಾಪಸ್ ಆಗ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನೇರವಾಗಿ ಅವರು ದೆಹಲಿಗೆ ಬರಲಿದ್ದಾರೆ. ಸಹಜವಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಮನಸ್ಸು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯದ ಬೆಳವಣಿಗೆ ಬಗ್ಗೆ ಮಾಹಿತಿಯನ್ನ ಅಲ್ಲಿ ಕೊಡುವಂತಹ ಸಾಧ್ಯತೆ ಇದೆ. ದೆಹಲಿಯಲ್ಲೇ ಡಿನ್ನರ್ ಪಾಲಿಟಿಕ್ಸ್ ಮಾಡಿ ಕೌಂಟರ್ ಕೊಡ್ತಾರಾ ಹೋದ್ ಸಲದ ಡಿನ್ನರ್ ಪಾಲಿಟಿಕ್ಸ್ಗೆ ಅನ್ನೋದು ಪ್ರಶ್ನೆ. ಸಿಎಂ ಸಮಾನ ಮನಸ್ಕರ ಡಿನ್ನರ್ ಪಾಲಿಟಿಕ್ಸ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹೆಂಗ್ ರಿಯಾಕ್ಟ್ ಮಾಡಬಹುದು ಅನ್ನೋ ಕುತೂಹಲ ಇದೆ. ಈ ಬಾರಿಯೂ ಮಾಮೂಲಿಯಂತೆ ಹೈಕಮಾಂಡ್ ಕಡೆಗೆ ಕೈ ತೋರಿಸಿ ಸುಮ್ಮನಾಗ್ತಾರಾ ಅಥವಾ ತಮ್ಮದೇ ರಾಜಕೀಯ ದಾಳವನ್ನ ಉರುಳಿಸ್ತಾರಾ ಅಥವಾ ಪರಿಸ್ಥಿತಿ ಕೈ ಮೀರದಂತೆ ತಡೆಯೋದಕ್ಕೆ ಈ ಬಾರಿ ಬೇರೆದೇ ರೀತಿ ಪ್ರತಿಕ್ರಿಯೆನ ಕೊಡ್ತಾರಾ? ಯಾವ ಸಂದೇಶವನ್ನ ಕೊಡ್ತಾರೆ? ಕಾಮ್ ಅಂಡ್ ಕೂಲ್ ಆಗೇ ಇರ್ತಾರಾ? ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಅಂತ ಎಂದಿನಂತೆ ತಮ್ಮ ವರ್ಕಿಂಗ್ ಸ್ಟೈಲ್ ನಲ್ಲಿ ಉತ್ತರ ಕೊಡ್ತಾರಾ ಅಥವಾ ರಾಜಕೀಯ ಅಸ್ತಿತ್ವ ಮತ್ತು ತಮ್ಮನ್ನ ಕಾರ್ನರ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರುವಂತಹ ಒಂದು ಗುಂಪಿಗೆ ಸರಿಯಾದಂತಹ ಉತ್ತರವನ್ನ ಕೊಡ್ತಾರಾ? ಯಾವುದರ ಆಯ್ಕೆಯನ್ನ ಮಾಡ್ಕೊಳ್ತಾರೆ? ಸಂಘರ್ಷನ, ಸ್ನೇಹನ? ನೋಡ್ಬೇಕಾಗತ್ತೆ. ಸೊ ಈ ವಿಚಾರದಲ್ಲಿ ಬಹಳ ಕುತೂಹಲ ಕೆರಳಿಸ್ತಾ ಇದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಭಾರತ ಭೇಟಿ, ಅದರಲ್ಲೂ ದೆಹಲಿಯಲ್ಲಿ. 3.5 ವರ್ಷಗಳ ಕಾಲ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಅಧಿಕಾರದಲ್ಲಿರ್ತದೆ. ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಾರೆ. ಅವರು ಮುಖ್ಯಮಂತ್ರಿಗಳಾಗಿ ಇನ್ನು 3 ವರ್ಷ ಇರೋ ತನಕ ನಾವು ನೀವೆಲ್ಲ ಸೇರಿ ಅವರ ಕೈಯನ್ನು ಬಲಪಡಿಸಬೇಕಾಗಿದ್ದು ಬಹಳ ಅತ್ಯವಶ್ಯಕ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. SC ST ಶಾಸಕರು, ಸಚಿವರು, ಮುಖ್ಯಮಂತ್ರಿಗಳನ್ನ ಇವತ್ತು ಊಟಕ್ಕೆ ಕರೆದಿದ್ದಾರೆ. ಸಹಜವಾಗಿ ತಮ್ಮ ಸಮಸ್ಯೆಗಳ ಬಗ್ಗೆ ಹೇಳಿದ್ದಾರೆ. ನಮ್ಮ ಮನೆಗೆ ನಾನು ಮುಖ್ಯಮಂತ್ರಿಗಳು ಕರೆದ್ರು ಬರ್ತಾರೆ, DK ಶಿವಕುಮಾರ್ ಅವರು ಕರೆದ್ರು ಕೂಡ ಬರ್ತಾರೆ. ಅದಕ್ಕೇನು ವಿಶೇಷ ಕಲ್ಪನೆ ಕೊಡುವಂತದ್ದು ಅವಶ್ಯಕತೆ ಇಲ್ಲ. ಏನು ಊಟಕ್ಕೆ ಸೇರೋದೇ ತಪ್ಪ? ನೀವು 4-5 ಜನ ಊಟಕ್ಕೆ ಸೇರಲ್ವಾ? ನಾವು ಸೇರಿದ್ರು ಅಷ್ಟೇ. ನಾವು ಊಟ ಮಾಡೋದು ಒಂದೇ, ನೀವು ಊಟ ಮಾಡೋದು ಒಂದೇ. ಇಲ್ಲ ನಾನ್ ವೆಜ್ ತಿಂತೀವಿ, ಇಲ್ಲ ವೆಜಿಟೇರಿಯನ್ ತಿಂತೀವಿ. ಊಟ ಮಾಡೋದು ಅಂತಂದ್ರೆ ಎಲ್ಲರೂ ಊಟ ಮಾಡೋದು ಒಂದೇ. ರಾಜಕಾರಣಿಗಳು ಸೇರಿದ್ರೆ ಅದಕ್ಕೆ ಒಂದು ಬಣ್ಣ ಕಟ್ತಾರೆ, ಬೇರೆಯವ್ರು ಸೇರಿದ್ರೆ ಅದಕ್ಕೆ ಬಣ್ಣ ಇಲ್ಲ. ಊಟ ಮಾಡಕ್ ಸೇರಿದ್ರು ಈಗ ಬಹಳ ಸ್ಪಷ್ಟಪಡಿಸಿದೀವಿ, ಅಲ್ಲಿ ಯಾವುದೇ ರಾಜಕೀಯ ಚರ್ಚೆ ನಡೆದಿಲ್ಲ. ಅವರು ಊಟಕ್ಕೆ ಹೋದ ತಕ್ಷಣನೇ ಅಲ್ಲೇನೋ ಒಂದು ರಾಜಕೀಯ ನಡೆಯುತ್ತೆ ಅಂತ ಅನ್ನೋದು ಒಂದು ಈ ವಿರೋಧ ಪಕ್ಷಗಳಿಗೆ ಯಾವುದು ಕೆಲಸ ಇಲ್ಲದೆ ಇದ್ದಾಗ ಇದರಲ್ಲೇ ಕಾಲ ಕಳೀತಾರೆ ವಿನ. ಹೈಕಮಾಂಡ್ ಇದೆ, ಮುಖ್ಯಮಂತ್ರಿ ಇದ್ದಾರೆ, ಪಕ್ಷದ ಅಧ್ಯಕ್ಷರಿದ್ದಾರೆ, ಅವ್ರಿಗೆ ಬಿಟ್ಟಂತ. ನರೇಂದ್ರ ಸ್ವಾಮಿ ಅವರು ನಾನು ಮಂತ್ರಿ ಆಗಬೇಕು ಅಂತ ಬಿಡಿದ್ರೆ ಅದಕ್ಕೆ ನಮ್ಮ ಎಲ್ಲ ಜಿಲ್ಲೆಯ ಶಾಸಕರು ಸಹ ಅದಕ್ಕೆ ಬೆಂಬಲವಾಗಿ ನಿಂತಿದ್ದೀವಿ.